ಹಾಯ್ ಫ್ರೆಂಡ್ಸ್, ಇವತ್ತು ಪೂರಿಗೆ ಆಲೂ ಬಾಜಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಈರುಳ್ಳಿ, 3 ಟೊಮಾಟೊ, ಒಂದು 8 ಹಸಿಮೆಣಸು. ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಆಲೂಗಡ್ಡೆನ ಬೇಯಿಸೋಕೆ ಇಡಬೇಕು ಕಟ್ ಮಾಡಿ. ಸೊ ಈಗ ಆಲೂಗಡ್ಡೆ 4 ಪೀಸ್ ಥರ ಈಗ ಕಟ್ ಮಾಡಿ ಕುಕ್ಕರಿಗೆ ಹಾಕಿದ್ದೀನಿ. ಈಗ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ಟವ್ ಮೇಲಿಟ್ಟು ಒಂದು 15 ಮಿನಿಟ್ಸ್ ಬೇಯಿಸಬೇಕು. ಕುಕ್ಕರ್ ಆನ್ ಮಾಡಿ ಈಗ 15 ಮಿನಿಟ್ಸ್ ಇದನ್ನು ಬೇಯಿಸಬೇಕು. ಅಂದರೆ 3 ವಿಸಲ್ ಹಾಕಬೇಕು. 3 ವಿಸಲ್ ಹಾಕ್ತಾಯಿದೆ. ಇದು ವಿಸಲ್ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿದ್ಮೇಲೆ ಆಫ್ ಮಾಡ್ಕೋಬೇಕು. ಸೊ ಆಲೂಗಡ್ಡೆ ಮೆತ್ತಗೆ ಬಂದಿದೆ. ಈಗ ಬಿಸಿ ನೀರು ತೆಗೆದ್ಬಿಟ್ಟು ತಣ್ಣೀರು ಹಾಕ್ಕೊಂಡ್ರೆ ಬೇಗ ಸಿಪ್ಪೆ ತೆಗಿಬೋದು. ಕೊಡೋಕ್ಕೆ ಈಗ ತಯಾರು ಮಾಡ್ಕೊಂಡಿದ್ದೀನಿ. ಉಪ್ಪು, ಕಡಲೆಬೇಳೆ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಹೆಚ್ಕೊಂಡಿದ್ದೀನಿ, ಹಸಿಮೆಣಸು ಹೆಚ್ಕೊಂಡಾಯಿತು, ಸ್ವಲ್ಪ ಅರಿಶಿನ ಇದು ಹಾಕ್ಕೊಂಡ್ಬಿಟ್ಟು ಈಗ ಆಲೂಗಡ್ಡೆ ಸಾಗು ಮಾಡಿ. ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕ್ಬೇಕೀಗ. ನೆಕ್ಸ್ಟು ಕಡಲೆಬೇಳೆ ಹಾಕೋಬೇಕು. ಸೊ ಈಗ ಕೆಂಪು ಬರಬೇಕು. ಅದಕ್ಕೆ ಟೊಮೆಟೊ, ಈರುಳ್ಳಿ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ಅರಿಶಿನ ಪುಡಿ ಹಾಕೋಣ. ನೆಕ್ಸ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹೊರಗಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ನೋಡಿ, ಈ ಥರ ಸಾಫ್ಟಾಗಿ ಅದು ಬೆಂದಿರಬೇಕು. ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದೊಂದು 2-3 ಕುದಿ ಬರೋವರೆಗೂ ನಾವು ಈ ಥರ ಬಿಡಬೇಕು. ಅಂದರೆ ಒಂದು 2 ನಿಮಿಷ ಬಿಟ್ಟರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಕುದಿ ಬಂದಿದೆ, ಆಫ್ ಮಾಡ್ಕೊಂಬಿಡಿ. ಸೊ ಆಲೂಗಡ್ಡೆ ಸಾಗು ಈ ಥರ ಮಾಡ್ಕೋಬೋದು. ಬೇಗ ಆಗುವಂಥ ಅಡುಗೆ ಇದು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಪೂರಿ ಈ ಥರ ಉಬ್ಬಿ ಬರ್ತಾ ಇದೆ ನೋಡಿ. ಪೂರಿ ಹೇಗೆ ಮಾಡಬೇಕು ಅಂತ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೀವು ಹಳೆ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಸಿಯಾಗಿ ಕ್ವಿಕ್ಕಾಗಿ ಪೂರಿ ಮಾಡೋ ವಿಧಾನ. ಸೊ ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸೊ ಪೂರಿ ಸಾಗು ಈ ಥರ ಮನೇಲಿ ನೀವು ಮಾಡ್ಕೊಂಡು ತಿನ್ನಿ.